ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನೀನಾದೇನ ಧಾರಾವಾಹಿಲಿ ಏನಾಗ್ತಿದೆ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ವಿಕ್ರಮ್ ಮತ್ತು ವೇದ ದೇವಸ್ಥಾನದಲ್ಲಿ ಇರ್ತಾರೆ, ಎಲ್ರಿಗೂ ಗೊತ್ತಿರಂಗೆ. ಸೊ ವೇದ ವಿಕ್ರಮ್ಗೆ ಹೇಳ್ತಾಳೆ, ನಂದು ಎಂಗೇಜ್ಮೆಂಟು ಆಗೋಯ್ತು, ಅದು ಯಾರ ಜೊತೆ ಗೊತ್ತಾ, ವಿಶ್ವ ಸರ್ ಜೊತೆ. ನಾನು ಗೊತ್ತು ನಿನಗೆ ಶಾಕ್ ಆಗಿರುತ್ತೆ ಅವ್ನು ಕೆಟ್ಟವನು ಅಂತ, ಆದರೆ ನಾನು ಹಂಗೆ ಅಂದ್ಕೊಂಡಿದ್ದೆ. ಆಮೇಲೆ ಅವ್ರ ಜೊತೆ ಮಾತಾಡೋದ್ಮೇಲೆ ಗೊತ್ತಾಯ್ತು ಅವ್ರು ಎಷ್ಟು ಒಳ್ಳೆಯವರು ಅಂತ. ಅವರು ನನ್ನ ತುಂಬ ಇಷ್ಟಪಡ್ತಾರೆ ವಿಕ್ರಮ್. ಆಮೇಲೆ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿದ್ರು. ನಾನು ಅದೇ ಕಾರಣಕ್ಕೋಸ್ಕರ ಮದುವೆ ಬೇಡ ಅಂತಿದ್ದೆ, ಆದರೆ ಅವರು ನಮ್ಮ ಅಪ್ಪ ಅಮ್ಮನೇ ಚೆನ್ನಾಗಿ ನೋಡ್ಕೊತೀನಿ ಅಂತಿದ್ರು. ಅದೊಂದೇ ಕಾರಣಕ್ಕೆ ನನಗೆ ಅವ್ರನ್ನ ಬೇಡ ಅನ್ನೋಕ್ಕಾಗಲಿಲ್ಲ. ನಾನು ಒಪ್ಕೊಂಡೆ. ನೀನು ಬೇಗ ನೀವು ಹುಡುಗಿಗೆ ಪ್ರಪೋಸ್ ಮಾಡಿಬಿಡು, ಆಗ ಇಬ್ಬರು ಒಟ್ಟಿಗೆ ಒಂದೇ ಮಂಟಪದಲ್ಲಿ ಮದುವೆ ಆಗೋಣ ಅಂದ್ಬಿಟ್ಟು ವೇದ ಅಲ್ಲಿಂದ ಹೋಗ್ತಾಳೆ. ನೀನು ಹುಡುಗಿ ಬಂದಾಗ ನೀನು ಕ್ಲೀನಾಗಿ ಪ್ರಪೋಸ್ ಮಾಡು. ಅಕಸ್ಮಾತ್ ನಾನು ಏನಾದ್ರು ಇಲ್ಲಿರೋದು ನೋಡಿದ್ರೆ ಅವಳಿಗೆ ಜಲಸೆ ಆಗುತ್ತೆ, ಇನ್ನೊಬ್ಬ ಹುಡುಗನ ಜೊತೆ ನನ್ನ ಹುಡುಗ ಇದ್ದಾನೆ ಅಂತ. ಸೊ ಆ ಥರ ಆಗೋದು ಬೇಡ, ನಾನು ಅವ್ಳು ಬರೋ ವರ್ಷದಲ್ಲಿ ಹೊರಟೋಗಿರ್ತೀನಿ, ನೀನು ಅವಳಿಗೆ ಚೆನ್ನಾಗಿ ಪ್ರಪೋಸ್ ಮಾಡು ಅಂದ್ಬಿಟ್ಟು ವೇದ ಅಲ್ಲಿಂದ ಹೋಗ್ತಾಳೆ. ಮಾತಾಡಲ್ಲ. ಸೊ ಆಮೇಲೆ ವೇದನ ಹತ್ರ ಏನು ಹೇಳಲ್ಲ ಅವನು. ಅಲ್ಲಿಂದ ಆಯಿತು ಖುಷಿ ಅಂತ ಹೋಗ್ತಾನೆ. ಆಗ ಮಳೆ ಬರ್ತಿರುತ್ತೆ ಹೊರಗಡೆ. ನನಗೆ ನಮ್ಮ ಅಮ್ಮ ಬಿಟ್ಟೋದಾಗ್ಲೂ ಮಳೆ ಬರ್ತಿತ್ತು, ಇವಾಗ್ಲೂ ಮಳೆ ಬರ್ತೈತೆ. ದೇವರೇ, ನಾನೇನು ತಪ್ಪು ಮಾಡಿದ್ದೀನಿ ಅಂತ ಹೋಗ್ತಾ ಇರ್ತೇನೆ. ಅಷ್ಟರಲ್ಲಿ ಹೇಳ್ಕೊಂಡು ಅಲ್ಲಿ ವೈಷ್ಣವಿ ಬಸ್ ಸ್ಟ್ಯಾಂಡಲ್ಲಿ ನಿಂತಿರ್ತಾಳೆ. ಇದು ವಿಕ್ರಮಣ್ಣ ಅಲ್ವಾ ಅಂತ ಅನ್ಕೋತಾಳೆ. ಅವಾಗ ವಿಕ್ರಮಣ್ಣ ಯಾಕೆ ಮಳೆ ಬರ್ತಿದ್ದಾನೆ ಅಂತ ನೋಡ್ತಿರ್ತಾಳೆ. ಅವಾಗ ವಿಕ್ರಮಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋದಾಗ, ಅಣ್ಣ ಬಾ, ಇಲ್ಲಿ ಏನು ಮಾಡ್ತಾ ಇದೆಯಾ, ಮಳೇಲಿ ಯಾಕೆ ನೆನ್ಕೊಂಬರ್ತಾ ಇದೆಯಾ, ಶೀತ ಆಗಲ್ವಾ ಮಳೆ ನೆನ್ಕೊಂಬಂದ್ರೆ, ಇಷ್ಟೊಂದು ನೆಂದಿದೆಯಲ್ಲ ಅಂತ ಬೈತಾ ಇರ್ತಾಳೆ ವೈಷ್ಣವಿ ವಿಕ್ರಮ್ಗೆ. ಆವಾಗ ವೈಷ್ಣವಿ, ಅಣ್ಣ ನೀನು ತುಂಬ ನೆಂದಿದ್ಯಾ, ನಮ್ಮ ಮನೆಗೆ ಹೋಗೋಣ, ಫಸ್ಟ್ ನೀನು ಸ್ನಾನ ಮಾಡಿಕೊಂಡು ಬಟ್ಟೆ ಚೇಂಜ್ ಮಾಡಿಬಿಟ್ಟು ನಮ್ಮ ಅಮ್ಮ ಮಾಡ್ಕೊಡೋ ಕಾಫಿ ಕುಡಿ, ನಿನಗೆ ತಲೆನೋವೆಲ್ಲ ಹೊರಟೋಗುತ್ತೆ ಅಂತ ಹೇಳ್ತಾನೆ. ಯಾಕೆ ವಿಕ್ರಮ್ ಬರಲ್ಲ ಅಂತ ಹೇಳ್ತಾ ಅಣ್ಣ ಬಾ ಅಂತ ವೈಷ್ಣವಿ ಕರ್ಕೊಂಡು ಹೋಗ್ತಾಳೆ. ಆಗ ಕರ್ಕೊಂಡು ಹೋದಾಗ ಟವಲ್ ಕೊಡ್ತಾಳೆ ತಲೆ ಒಡ್ಸ್ಕೊಳ್ಳೋಕ್ಕೆ. ವಿಕ್ರಮ್ ಹಂಗೆ ಕೂತಿರ್ತಾನೆ. ಸರಿ ಬಿಡು ಅಂದ್ಬಿಟ್ಟು ಅವಳೇನೆ ತಲೆ ಒಡಿಸ್ತಾಳೆ. ಅಣ್ಣ ನೀನು ನಮ್ಮ ಅಮ್ಮ ನೋಡಿಲ್ಲ ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಇಲ್ಲ ಅಂತ ಹೇಳ್ದಾಗ ಅವಳು ಅಮ್ಮ ಏನು ಮಾಡ್ತಾ ಇದೆಯಾ ಅಂದಾಗ, ಸ್ನಾನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಮೇಲೆ ಸರಿ ಆಯಿತು, ನಮ್ಮಮ್ಮ ಕಾಫಿ ಮಾಡಿಕೊಟ್ರೆ ನೀನು ತಲೆನೋವೆಲ್ಲ ಹೋಗುತ್ತೆ ಅಣ್ಣ, ನಮ್ಮಮ್ಮನ ನೋಡ್ಕೊಂಡೇ ಹೋಗ್ಬೇಕು ನೀನು ಇವತ್ತು ಅಂತ ಹೇಳ್ತಾಳೆ. ಹೀಗೆ ವಿಕ್ರಮ್ ಅವ್ರ ಅಮ್ಮ ಬರ್ತಾರೆ. ಅವಾಗ ವಿಕ್ರಮಗೆ ನೋಡಿ ಶಾಕ್ ಆಗುತ್ತೆ. ಆಮೇಲೆ ಅವ್ರ ಅಮ್ಮ ನೆನಪೇ ಆಗುತ್ತೆ. ಅವಾಗ ಅವ್ರ ಅಮ್ಮಂಗೆ ಅವನು ಆಗ ಅವ್ರ ಜೊತೆ ಇದ್ದಾಗ ಚಿಕ್ಕವನಿದ್ದಾಗ, ಅಮ್ಮ ನನಗೆ ತಮ್ಮ ಬೇಕು ಅಂದಾಗ ಅವ್ರ ಅಮ್ಮ, ತಮ್ಮ ಯಾಕೋ, ತಂಗಿ ಆದರೆ ಸಾಕು ಅಲ್ವಾ ಅಂತ ಹೇಳ್ದಾಗ, ಅದಕ್ಕೆ ವಿಕ್ರಮ್ ಅದನ್ನ ನೆನೆಸ್ಕೊತಾ ಇರ್ತಾನೆ. ಇದು ಹಾಗಿದ್ರೆ ವೈಷ್ಣವಿ ನನ್ನ ಸ್ವಂತ ತಂಗಿನ ಅಂತ ಅಂದ್ಕೊಳ್ತಾ ಇರ್ತಾನೆ. ಅಷ್ಟರಲ್ಲಿ ಮನೆಯಿಂದ ಹೋಗ್ಬೇಕಾದ್ರೆ ಕಾಫಿ ಏನು ಬೇಡ ನನಗೆ ಅಂದ್ಬಿಟ್ಟು ಹೋಗ್ತಾ ಇರ್ತಾನೆ. ಅವಾಗ ಅಲ್ಲಿ ಫೋಟೋ ಕಾಣಿಸುತ್ತೆ ಅಮ್ಮ ಮಗಳದೆಲ್ಲ. ಆವಾಗ ವಿಕ್ರಮ್ಗೆ ಶಾಕ್ ಆಗುತ್ತೆ. ಹಾಗಿದ್ರೆ ನನಗೆ ವಿಶ್ವ ಮತ್ತು ವೈಷ್ಣವಿ ಸ್ವಂತ ತಮ್ಮ ಅಕ್ಕನ, ನನಗೇನು ಗೊತ್ತಾಗ್ತಾ ಇಲ್ಲ ಅಂದ್ಕೊಂಡು ಅಲ್ಲಿಂದ ಹೋಗ್ತಾನೆ ವಿಕ್ರಮ್ಗೆ. ರೋಡನ್ನು ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ವಿಶ್ವ ಬರ್ತಾನೆ ಕಾರಲ್ಲಿ, ಆರನ್ ಮಾಡ್ತಾನೆ. ಆದರೂ ವಿಕ್ರಮ್ ನಿಂತ್ಕೊಳ್ಳಲ್ಲ, ಹೋಗ್ತಾ ಇರ್ತಾನೆ. ಆದ್ರೂ ಇವನಿಗೆ ಇರಿಟೇಟ್ ಮಾಡಬೇಕು ಅಂತಲೇ ಬರ್ತಾನೆ. ಆವಾಗ ಬಂದುಬಿಟ್ಟು, ನೋಡ್ದ ವಿಕ್ರಮ್, ನಾನು ಹೆಂಗೆ ಹುಡುಗಿ ಜೊತೆನೇ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದೀನಿ, ಇನ್ಮೇಲೆ ಅವಳು ನನ್ನ ಹೆಂಡತಿ ಆಗೋಳು, ನೀನು ಕಣ್ಣೆತ್ತು ನೋಡೋಂಗಿಲ್ಲ ಏನಿಲ್ಲ ಅಂತ ಹೇಳ್ತಾ ಇರ್ತಾನೆ. ಆದರೂ ವಿಕ್ರಮ್ ಏನು ಮಾತಾಡ್ತಾ ಇರಲ್ಲ, ಅವನಿಗೆ ಕನ್ಫ್ಯೂಷನಲ್ಲಿ ಇರ್ತಾನೆ, ವಿಶ್ವನ ತಮ್ಮನ ಅಂದ್ಬಿಟ್ಟು. ಸೊ ಆದ್ರೂ ಸುಮ್ಮನೆ ಇರ್ತಾನೆ. ನಾನು ಎಷ್ಟೊಂದು ಮಾತಾಡಿದ್ರು ನೀನೇನು ಮಾತಾಡ್ತಾ ಇಲ್ವಲ್ಲ ಯಾಕೆ ಅಂದ್ಕೊಂಡು ಶಾಕಲ್ಲಿ ಇರ್ತಾನೆ. ಏನು ಫ್ರೆಂಡು ಅಂತ ಮಾಡಿದ್ದೇನೋ, ಅವಳಿಂದ ಅಳ್ತಿದ್ದೇನೋ, ಇವಾಗ ನೋಡ್ದ ನನ್ನ ಹೆಂಗೆ ಎಂಗೇಜ್ಮೆಂಟ್ ಮಾಡ್ಕೊಂಡೆ ಅಂತ. ಇನ್ಮೇಲೆ ನೀನು ಹೊರ್ಗಡೆ ಇದ್ದರೆ ನಾನು ಎಂಗೇಜ್ಮೆಂಟ್ ಆಗೋಕ್ಕೆ ಬಿಡಲ್ಲ ಅಂತಾನೆ ನಿನ್ನ ರಾಬ್ರಿ ಕೇಸಲ್ಲಿ ಒಳಗಡೆ ಕೂರಿಸಿದ್ದು, ಅದಕ್ಕೆ ಬೇಜಾರು ಮಾಡ್ಕೊಂಡ ಅಂತ ಅಣ್ಕೋದಿಂದ. ಅಷ್ಟರಲ್ಲಿ ವೇದ ಮನೆಗೆ ಬರ್ತಾಳೆ. ಅಲ್ಲಿ ಸೌಂದರ್ಯ ಪಾಪುನ ಆಟಾಡ್ಸ್ಕೊಂಡು ಕೂತಿರ್ತಾಳೆ. ಏನೇ ಅಕ್ಕ ಪಾಪುನ ಆಟಾಡ್ಸ್ಕೊಂಡು ಕೂತಿದ್ಯಾ ಅಂತ ಕೇಳ್ತಾನೆ. ಹ್ಞೂ ಅಂದಾಗ, ವಿಕ್ರಮು ಪ್ರಪೋಸ್ ಮಾಡಿದ್ನ ಅಂತ ಕೇಳಿದಾಗ, ಹ್ಞೂ ನನಗೆ ಮಾಡ್ದ ಅಂತ ಅಂತಾರೆ. ಅದಕ್ಕೆ ಸೌಂದರ್ಯಕ್ಕೆ ಫುಲ್ ಖುಷಿ ಆಗುತ್ತೆ. ನೀನು ಮಾಡಿದ್ನ, ಅವನು ರೌಡಿ ಸಾಮಲ್ಲಿ ಅಷ್ಟೇ ಪಂಟ್ರು, ಇದು ಪ್ರೀತಿ ವಿಷಯದಲ್ಲೆಲ್ಲ ಅವನಿಗೆ ಭಯ ಆಗುತ್ತೆ. ಅದಕ್ಕೆ ನನಗೆ ಪ್ರಪೋಸ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೋತಿದ್ದ. ಆ ಹುಡುಗಿಗೆ ಬಾ ಅಂತ ಹೇಳಿದ್ದಾನಂತೆ, ಇವತ್ತು ನೋಡಬೇಕು ಅಕ್ಕ ಅಂತ ಹೇಳ್ತಾ ಇದ್ಲು. ಆವಾಗ ಸೌಂದರ್ಯ, ನನಗೆ ಯಾಕೋ ಡೌಟು, ವೇದ ಮತ್ತು ಆ ಹುಡುಗಿ ಒಬ್ಬರೇನಾ ಅಂತ. ನಾನು ವಿಕ್ರಮು ನೀನು ಪ್ರಪೋಸ್ ಮಾಡ್ತಾನೆ ಅಂದ್ಕೊಂಡಿದ್ದೆ, ಆದರೆ ಇಲ್ಲಿ ಏನೇನೋ ಆಗ್ತಿದೆ, ನನಗೇನು ಗೊತ್ತಾಗ್ತಿಲ್ಲ ಅಂತ ಮನಸ್ಸಲ್ಲೇ ಸೌಂದರ್ಯ ಅನ್ಕೋತಿರ್ತಾಳೆ. ಆಗ ವೇದ ಹೇಳಿದ್ದು ಕೇಳಿಸ್ಕೊಂಡು, ನನಗೆ ಯಾಕೋ ವಿಕ್ರಮು ಇಷ್ಟಪಡ್ತಾ ಇರೋದು ಇವಳನ್ನೇನೆ ಅನಿಸ್ತಿದೆ ಅಂತ ಅನ್ಕೋತಾ ಇರ್ತಾಳೆ ಸೌಂದರ್ಯ. ಅಕ್ಕ ಹಂಗೇನಿಲ್ಲ, ಅವನು
ಹಂಗೇನಿಲ್ಲ, ಅವ್ರ ಹುಡುಗಿ ಬರ್ತಾನೆ ಅಂತ ಅಂದರೆ ನಾನು ಆಲ್ ದ ಬೆಸ್ಟ್ ಹೇಳ್ಬಿಟ್ಟು ಬಂದುಬಿಟ್ಟೆ. ಅಷ್ಟರಲ್ಲಿ ನೋಡಬೇಕು ಏನಾಗುತ್ತೋ ಅಂತ. ಅವನು ಒಳ್ಳೆ ಎದುರು ಪುಕ್ಲ ಅಕ್ಕ ಅಂತ ಹೇಳಿದಾಗ ಸೌಂದರ್ಯಕ್ಕೆ ಬೇಜಾರಾಗುತ್ತೆ. ನನಗೆ ನೀನು ವಿಕ್ರಮ್ ಜೊತೆ ಮದುವೆ ಆಗಬೇಕು ಅಂತ ಇಷ್ಟ ಇತ್ತು, ಅದ್ರಲ್ಲಿ ಏನೇನೋ ಆಗ್ತಿದೆ ಅಂತ. ಅಷ್ಟರಲ್ಲಿ ವಿಕ್ರಮ್ದು ಕುತ್ತಿಪಟ್ಟಿಗೆ ಇಟ್ಕೊಂಡು ನಾನು ಏನೇ ಮಾತಾಡಿದ್ರು ಎಗ್ರಾಡ್ತಿದೆ, ಇವತ್ತೇನು ಸೈಲೆಂಟ್ ಆಗಿದೆಯಾ ಅಂತ ಎಲ್ಲ ಆಡ್ಕೊತಿರ್ತಾನೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ. ಸೊ ಇಲ್ಲಿ ವಿಕ್ರಮ ಮತ್ತು ವಿಶ್ವ ವಿಕ್ರಮ್ದು ಕತ್ತಿಪಟ್ಟಿ ಇಟ್ಕೊಂಡಿರೋದೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ದೇವಕ್ಕೆ ಆಡ್ಕೋತಾ ಇರ್ತಾಳೆ. ಅಲ್ಲ ವೇದ, ನಿಂಗೇನು ಮಾನ ಮರ್ಯಾದೆ ಇಲ್ವಾ? ನಿನ್ನಿಂದ ಎಷ್ಟೊಂದು ಜನ ಸಾಯ್ತಾ ಇದ್ದಾರೆ, ಆದ್ರೂ ಮದುವೆ ಆಗೋಕ್ಕೆ ಒಪ್ಕೊಂಡಿದೆಯಲ್ಲ, ನನ್ನಂತೊಳಾಗಿದೆ, ಏನು ಬೇಡ ಅಂತ ನಾನೇ ಸತ್ತೋಗ್ತಿದೆ ಅಂತ ಹೇಳಿ ಅಲ್ಲಿಗೆ ಮುಂದಿನ ಸಂಚಿಕೆನೂ ಕಟ್ಟಾಗುತ್ತೆ.